ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸುಮ್ಮನೆ ರ್ಯಾಂಡಮ್ ಆಗಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದಾಗಿಂದನೂ ನಾನು ಎದ್ದೊಳಗಿಂತ ಮುಂಚೆ ನನ್ನ ಮಗಳು ಆಚೆ ಹೋಗಿರ್ತಾಳೆ ಆಟ ಆಡೋಕ್ಕೆ ಅಜ್ಜಿ ತಾತನ ಜೊತೆ. ನಾವು ಎದ್ಮೇಲೆ ಧೃತಿ ಅಂತ ಕರೆದ್ಮೇಲೆ ಬರ್ತಾಳೆ ಅವಳು. ನೋಡಿ ಹೇಗೆ ಬರ್ತಾ ಇದ್ದಾಳೆ. ಅವಳು ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ನಾವು ಎದ್ಮೇಲೆ ನಮ್ಮ ಜೊತೆ ಸ್ವಲ್ಪ ಆಟ ಆಡಿ ನೆಕ್ಸ್ಟ್ ನಮ್ಮ ಡೇ ಸ್ಟಾರ್ಟ್ ಆಗುತ್ತೆ. ಅವಳ ಜೊತೆ ಆಟ ಆಡಿ ಆಮೇಲೆ ಕಾಫಿ ಕುಡಿದು ನಾವು ನಮ್ಮ ಡೇ ಸ್ಟಾರ್ಟ್ ಮಾಡ್ಕೋತೀವಿ. ಇವಳ ಜೊತೆ ಈ ಥರ ಆಟ ಆಡೋದೊಂದು ಒಳ್ಳೆ ಕ್ವಾಲಿಟಿ ಟೈಮ್ ಅಂತ ಅನಿಸುತ್ತೆ ನಮಗೆ ಬೆಳಗ್ಗೆ ಹೊತ್ತು. ಆಮೇಲೆ ಎದ್ದು ಆಚೆ ಬಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಆನಂದ ಗುರೂಜಿದು ಬರ್ತಾನೆ ಇರುತ್ತೆ. ಬೆಳಗ್ಗೆ ಹೊತ್ತಾದರೆ ಜೀ ಕನ್ನಡದಲ್ಲಿ ಆನಂದ ಗುರೂಜಿಯವ್ರದ್ದು ರಾಶಿಫಲ ಕೇಳಿಕೊಂಡೆ ನಮ್ಮ ಡೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ರಾಶಿ ಫಲ ನೋಡಿಕೊಂಡು ಆಮೇಲೆ ನಾವು ನಮ್ಮ ಡೇನ ಸ್ಟಾರ್ಟ್ ಮಾಡ್ಕೋತೀವಿ. ಧೃತಿನ ಮಮ್ಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಟ್ಟಿದ್ರು. ಅವಳನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವಳನ್ನ ಸ್ನಾನ ಮಾಡಿಸಿ ನಾನು ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಅವಳು ಯೂಶ್ವಲಿ ಮನೇಲಿದ್ದಾಗೆಲ್ಲ ರೆಡಿನೂ ಮಾಡಿಸ್ಕೊಡಲ್ಲ, ಬಟ್ಟೆ ಡೈಪರ್ ಏನು ಹಾಕಿಸ್ಕೊಡೋಕೆ ತುಂಬ ಹಠ ಮಾಡ್ತಾಳೆ. ಅದೇ ಎಲ್ಲಿಗಾದರೂ ಹೋಗೋಣ ಧೃತಿಮಾ ಕರ್ಕೊಂಡು ಹೋಗ್ತೀನಿ ಬೇಗ ಬೇಗ ಹಾಕು ಅಂದರೆ ಸುಮ್ಮನೆ ಹಾಕಿಸ್ಕೊತಾಳೆ, ಇಲ್ಲಾಂದರೆ ಹಾಕಿಸ್ಕೊಳ್ಳೋದೇ ಇಲ್ಲ, ತುಂಬ ಹಠ ಮಾಡ್ತಾಳೆ. ನೋಡು ಹೋಗೋಣ ಬೇಗ ಬಾ ಅನ್ನೋದಕ್ಕೆ ರೆಡಿ ಮಾಡಿಸ್ಕೊತಾ ಇದ್ದಾಳೆ. ಚಿಕ್ಕಕ್ಕೆ ಮಕ್ಕಕ್ಕೆಲ್ಲ ಮೆಚ್ಚಿಸ್ತದೆ. ಬೇಗ ಹಾಕಿಸ್ತಲ್ವ? ಬೇಗ ಬೇಗ ನಂಗೂ ಕೊಡಿ, ನಂಗೂ ಕ್ರೀಮು, ನಾನು ಕ್ರೀಮ್ ಹಾಕತ್ತೀನಿ. ಬೇಗ ಬನ್ನಿ ವಂಡಿ ಕರ್ಕೊಂಡು ಹೋಗೋಣ. ಅದೆಷ್ಟು ನೀಟಾಗಿ ರೆಡಿ ಆಗ್ತೈತೆ ನೋಡ್ರಿ. ತುಂಬ ದಿನ ಆದಮೇಲೆ ಅವಳಿಗೆ ಲಂಗ ಜಾಕೆಟ್ ಹಾಕಿದ್ವಿ. ನಾವು ಅವಳಿಗೆ ಹಾಕೋದೇ ಇಲ್ಲ ಜಾಸ್ತಿ, ಪ್ಯಾಂಟು ಶರ್ಟು ಈ ಥರನೇ ಹಾಕ್ತೀವಿ. ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗ್ಬೇಕಂದ್ರೂ ಬರೀ ಶರ್ಟು ಪ್ಯಾಂಟು ಇದನ್ನೇ ಹಾಕ್ತೀವಿ. ನಮಗೇನೋ ಅವಳನ್ನ ಫ್ರಾಕು ಡ್ರೆಸ್ಸು ಈ ಥರ ಏನು ನೋಡೋಕ್ಕೂ ಇಷ್ಟ ಆಗೋಲ್ಲ, ಬರೀ ಪ್ಯಾಂಟು ಶರ್ಟಲ್ಲಿ ನೋಡೋಕ್ಕೆ ಇಷ್ಟ ಆಗುತ್ತೆ. ಇವಾಗ ಹೊರಟಿದ್ದೀವಲ್ಲ, ರೆಡಿ ಆದಮೇಲೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಬಿಟ್ಟೋಗ್ತಾರೋ ಅಂತ ಟೆನ್ಷನಲ್ಲಿದ್ದಾಳೆ. ಅವಳನ್ನ ಜಾಗ ಬಿಡು ಅಂತ ನನಗೆ ಹೊಡಿತಾ ಇದ್ದಾಳೆ ಹೋಗೋಕ್ಕೆ. ಇವ್ನು ನನ್ನ ಹತ್ರ ಬರೋದೇ ಇಲ್ಲ. ಇವಾಗ ಏನಾದರೂ ರೆಡಿಯಾಗಿ ಅವರೆಲ್ಲ ಹೊರಟ್ರೆ ನನ್ನ ಹತ್ರ ಬರೋದಿಲ್ಲ, ನಾನು ಮನೇಲೇ ಇರ್ತೀನಲ್ಲ, ಅದಕ್ಕೆ ನನ್ನ ಹತ್ರ ಬರೋದೇ ಇಲ್ಲ. ಫೈನಲಿ ಅವರು ಹೊರಟು ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಟೈಮ್ ಅಂತ ಅನಿಸುತ್ತೆ. ಎಲ್ಲ ಅಮ್ಮಂದಿರಿಗೂ ಹಿಂಗೆ ಅನಿಸುತ್ತಲ್ವ, ಮಕ್ಕಳನ್ನ ನೋಡ್ಕೊಂಡು ಅವ್ರನ್ನ ಬಿಟ್ಟಿರೋಕ್ಕೂ ಆಗಲ್ಲ. ಈ ಒಂದು ಸ್ವಲ್ಪ ಟೈಮ್ ಫ್ರೀ ಟೈಮ್ ಆದರೂ ಸಿಗಲಿ ಅಂತಲೂ ವೆಯ್ಟ್ ಮಾಡ್ತಾ ಇರ್ತೀವಿ. ಬಾಯ್ ಮಾಡಿ ಹೋಗ್ತಾ ಇದ್ದಾಳೆ. ಲವ್ ಯು ಅಂತ ಅಂದ್ಬಿಟ್ಟು ಫ್ಲೈಯಿಂಗ್ ಕಿಸ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾಳೆ. ಫುಲ್ ಖುಷಿ ಅವಳಿಗೆ, ಹೋಗೋದಂದರೆ ತುಂಬ ಖುಷಿ. ಪ್ರತಿ ಇವಾಗ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಒಂದು 4 ಗಂಟೆಗೆ ಬರ್ತಾಳೆ. ಸೊ ಅಲ್ಲಿವರೆಗೂ ನಾನು ಆರಾಮಾಗಿ ಬರ್ತಪ್ಪ. ನನ್ನ ಹಸ್ಬೆಂಡು ವೀಡಿಯೋ ಮಾಡಿಕೊಡ್ತೀನಿ 2 ನಿಮಿಷ, ಹೆಂಗಿದ್ರು ಲಾಗ್ ಮಾಡ್ತಾ ಇದೆಯಲ್ಲ ಐರನ್ ಮಾಡಿಕೊಡು 2 ನಿಮಿಷ ಅಂತ ಅಂದರು. ನಾನು ಸರಿ 2 ನಿಮಿಷ ವೀಡಿಯೋ ಮಾಡೋವರೆಗೂ ಐರನ್ ಮಾಡ್ತೀನಿ ಅಂತ ಹೇಳಿ ಮಾಡಿಕೊಡ್ತಾಯಿದ್ದೆ. ಆಮೇಲೆ ವೀಡಿಯೋ ಎಲ್ಲ ಕಟ್ ಆದಮೇಲೆ ಫುಲ್ ಮಾಡಿಕೊಟ್ಬಿಡಮ್ಮು ಅಂತ ನೈಸ್ ಮಾಡಿದ್ರು. ಸರಿ ಅಂದ್ಬಿಟ್ಟು ಮಾಡಿಕೊಟ್ಟೆ. ಆಮೇಲೆ ಅವ್ರನ್ನ ರೆಡಿ ಮಾಡಿ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅವಳು ದೇವಸ್ಥಾನನೂ ಮುಗ್ದಿತ್ತು ಧೃತಿದು. ಇವರು ಹಂಗೆ ನನ್ನ ದೇವಸ್ಥಾನದ ಹತ್ರ ಹೋಗಿ ಧೃತಿನ ಪಿಕ್ ಮಾಡ್ಕೊಂಡು ನನ್ನ ಮನೆ ಹತ್ರ ಬಿಟ್ಬಿಟ್ಟು ನನ್ನ ಹಸ್ಬೆಂಡು ಡ್ಯೂಟಿಗೆ ಹೊರಟರು. ಮನೆಗೆ ಬರೋಷ್ಟೊತ್ತಿಗೆ 10 o'clock ಹೋಗ್ಬಿಟ್ಟಿತ್ತು. ಧೃತಿ ಇವತ್ತು ಸ್ವಲ್ಪ 7 ಗಂಟೆಗೆ ಎದ್ಬಿಟ್ಟಿದ್ಲು. ಅವಳಿಗೂ ಬರೋಷ್ಟೊತ್ತಿಗೆ ನಿದ್ದೆ ಬಂದುಬಿಟ್ಟಿತ್ತು, ಸ್ನಾನನೂ ಮಾಡಿಸಿದ್ರಿಂದ ನಿದ್ದೆ ಬಂದಿತ್ತು. ಅದಕ್ಕೋಸ್ಕರ ಅರ್ಜೆಂಟಾಗಿ ಸ್ವಲ್ಪ ಸರಿ ಮಾಡಿಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಮಲಗಿಸೋಣ ಅಂದ್ಬಿಟ್ಟು ಸರಿ ಮಾಡ್ಕೋತಾ ಇದ್ದೆ. ಮನೆಗೆ ಬಂದಿದ್ದ ತಕ್ಷಣ ಸರಿ ತಿಂದಿದ ತಕ್ಷಣ ಅವಳು ಮಲ್ಕೊಂಬಿಡ್ತಾಳೆ, ಜಾಸ್ತಿ ಹೊತ್ತು ಇದು ಮಾಡಲ್ಲ. ಅವಳು ಮಲಗಿದ ಮೇಲೆ ನಾನು ಸ್ವಲ್ಪ ಆರಾಮಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೋಬೋದು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ಮನೇಲಿ ಆಲ್ರೆಡಿ ಆಷಾಢ ಶುಕ್ರವಾರ ಆಗಿದ್ದರಿಂದ ಪೂಜೆ ಎಲ್ಲ ಮುಗಿಸಿದ್ರು. ನಾನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ಪಾರ್ಸಲ್ ಬುಕ್ ಮಾಡಿದ್ದೆ ಮೀಶೋಯಿಂದ, ಅದೊಂದು ಬಂದಿತ್ತು, ಅದನ್ನು ಕಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅನ್ನಿಸ್ತೈತೆ, ಫೇಸ್ ಫುಲ್ ಡ್ರೈ ಆಗಿತ್ತು ಅಂತ. ಅದಕ್ಕೆ ಕಾಫಿ ಪೌಡರು, ಕಡಲೆ ಹಿಟ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಸಕ್ಕರೆ ಮತ್ತು ಟೊಮೆಟೊ ರಸ ಮತ್ತು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಪ್ಯಾಕ್ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡೆ. ಇದು ಫೇಸ್ಗೆ ಫುಲ್ಲು ಸ್ವಲ್ಪ ಟ್ಯಾನ್ ರಿಮೂವ್ ಮಾಡುತ್ತೆ ಮತ್ತು ಬ್ರೈಟ್ನೆಸ್ಗೂ ಹೆಲ್ಪ್ ಆಗುತ್ತೆ. ಫುಲ್ಲು ಫೇಸ್ ಎಲ್ಲ ಡ್ರೈ ಅನಿಸ್ತಾ ಇದೆ, ಸ್ವಲ್ಪ ಫುಲ್ ಸಾಫ್ಟ್ ಅಂತ ಅನಿಸುತ್ತೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ. ನಾನಂತೂ ಫೇಸ್ ಕೇರ್ ಎಲ್ಲ ಬಿಟ್ಟಿದ್ದೀನಿ. ಧೃತಿ ಹುಟ್ಟಿದ ಮೇಲೆ ಯಾರು ಇದು ಮಾಡ್ಕೋತಾರೆ, ಅವಳನ್ನ ಎತ್ಕೊಂಡು ಯಾರು ಮಾಡ್ಕೋತಾರೆ ಅಂತ ಅನಿಸುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಅವಳು ನನ್ನ ಹತ್ರ ಬರೋಕ್ಕೆ ಹೆದ್ರುಕೋತಾ ಇರ್ತಾಳೆ, ಏನಿದು ಹಿಂಗಿರುತ್ತೆ, ಹಿಂಗೆ ಕಾಣಿಸ್ತಾ ಇದೆ ಅಮ್ಮ ಅಂತ ಬರೋಕ್ಕೆ ಹೆದ್ರುಕೋತಾಳೆ.
ನಾನು ಆಲ್ಮೋಸ್ಟ್ ಫೇಸ್ ಕೇರ್ ಏನೇ ಆದರೂ ತುಂಬ ಕಮ್ಮಿ ಆಗಿಬಿಟ್ಟಿದೆ ಮಾಡ್ಕೊಳ್ಳೋದು ಅವಳಿದ್ದಾಗ. ಅದಾದಮೇಲೆ ಫೇಸ್ ಇದೆಲ್ಲ ಅಪ್ಲೈ ಮಾಡಿ ವಾಶ್ ಮಾಡ್ಕೊಂಡ್ಮೇಲೆ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಹೇರ್ ಪ್ಯಾಕ್ನು ರೆಡಿ ಮಾಡ್ಕೊಂಡಿದ್ದೆ. ಫಸ್ಟು ಸ್ವಲ್ಪ ದಾಸವಾಳ ಎಲೆ ತೊಗೊಂಡು ಅದಕ್ಕೆ ಆಲೋವೆರಾ ಜೆಲ್ ಆ್ಯಡ್ ಮಾಡಿಕೊಂಡು 1.5 ಈರುಳ್ಳಿ ತೊಗೊಂಡಿದ್ದೆ. ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಒಂದು ಹೇರ್ ಪ್ಯಾಕ್ ಚೆನ್ನಾಗಿ ರೆಡಿ ಆಗುತ್ತೆ. ಇದು ನಮ್ಮ ಕೂದಲಿಗೆ ಪ್ರೋಟೀನು ಎಲ್ಲ ಸಿಗುತ್ತೆ ಇದರಿಂದ. ಹೇರ್ ಫಾಲ್ ಆಗ್ತಾಯಿದೆ ತುಂಬ ಅಂದರೆ ಇದನ್ನು ಯೂಸ್ ಮಾಡ್ಬೋದು. ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಂಡ್ಮೇಲೆ 2.5 ಮಂತ್ಸ್ ಆಗಕ್ಕೆ ಬಂತು. ಸ್ವಲ್ಪ ಹೇರ್ ಏನೋ ಅಷ್ಟು ಹಾಳಾಗಿಲ್ಲ, ಬಟ್ ನಾನು ಸ್ವಲ್ಪ ಹೇರ್ ಡ್ರೈ ಅನ್ನಿಸ್ತಾ ಇತ್ತು ಅನ್ನೋ ರೀಸನ್ಗೆ ಇದನ್ನು ಮಾಡ್ಕೊಳ್ಳೋಣ ಅಂತ ಮಾಡಿದೆ. ನಾನು ಇದನ್ನು ಆಲ್ಮೋಸ್ಟ್ ಮಾಡ್ಕೋತಾ ಇರ್ತೀನಿ. ಧೃತಿ ಹುಟ್ಟಿದ ಮೇಲೆ ತುಂಬ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮುಂಚೆಗಿಂತನೂ ಹೇಗೆ ಹೇರ್ ಶಾರ್ಟ್ ಇತ್ತು ಅದಕ್ಕಿಂತ ಗ್ರೋ ಆಯಿತು. ಗ್ರೋ ಆದಮೇಲೆ ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದು. ಇವಾಗ ನೋಡಿ ಈ ಥರ ಇದೆ ನನ್ನ ಕೂದಲು. ಇವಾಗ ಇದನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೋತೀನಿ. ನಾನು ಮಾತಾಡಿರೋದು ವೀಡಿಯೋದಲ್ಲಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ರೋಡಲ್ಲೆಲ್ಲ ಗಾಡಿಗಳ ಸೌಂಡ್ ಆಗ್ತಾಯಿತ್ತು, ವೆಹಿಕಲ್ ಸೌಂಡ್ ಆಗ್ತಾಯಿತ್ತು ಅಂದ್ಬಿಟ್ಟು ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ನಿಧಾನಕ್ಕೆ ಈ ಥರ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾನು ಅಪ್ಲೈ ಮಾಡ್ಕೋಬೇಕಾದ್ರೆ ಧೃತಿನೂ ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ಲು, ಏನು ಇದು ಮಾಡ್ತಾಯಿದ್ದಾರೆ ಅಮ್ಮ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ಲು. ಯಾರು ಒಬ್ಬರು ಅಪ್ಲೈ ಮಾಡೋಕ್ಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾವೇ ಅಪ್ಲೈ ಮಾಡ್ಕೊಳ್ಳೋದಾದರೆ ನೀಟಾಗಿ ಅದು ಹಿಡಿಯಲ್ಲ. ನಿಧಾನಕ್ಕೆ ನೋಡಿಕೊಂಡು ಒಂದೊಂದೇ ಕೂದಲನ್ನೆಲ್ಲ ಇದು ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಬೇರೆ ಯಾರಿಗಾರು ಅಪ್ಲೈ ಮಾಡೋದಾದರೆ ಈಸಿ ಆಗೋಗುತ್ತೆ. ಇದಕ್ಕೆ ನೀವು ಬೇಕಾದ್ರೆ ಎಗ್ಗು ಆ್ಯಡ್ ಮಾಡ್ಕೋಬೋದು. ನನಗೆ ಎಗ್ ಸ್ಮೆಲ್ ಅಷ್ಟು ಇಷ್ಟ ಆಗೋದಿಲ್ಲ. ಕೂದಲಿಗೆ ಹಾಕ್ಕೊಂಡ್ರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಒಂದು 3 to 4 ಟೈಮ್ಸ್ ವಾಶ್ ಮಾಡೋವರೆಗೂ ಅದು ಅದೇ ಸ್ಮೆಲ್ ಬರ್ತಾ ಇರುತ್ತೆ. ನನಗೆ ಆ ಸ್ಮೆಲ್ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮೊಟ್ಟೆನೂ ಆ್ಯಡ್ ಮಾಡ್ಕೋಬೋದು. ನೀವು ಇದನ್ನು ಫ್ರೀ ಇದ್ದಾಗೆಲ್ಲ ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಇನ್ಸ್ಟೆಂಟ್ ರಿಸಲ್ಟ್ ಸಿಗುತ್ತೆ. ಒನ್ ಮಂತಲ್ಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ನೀವು ಬೇಕಾದ್ರೆ ವಾರಕ್ಕೆ 2 ಸಲ ಯೂಸ್ ಮಾಡ್ಕೋಬೋದು, ಇಲ್ಲ 15 ಡೇಸ್ 2 ಟೈಮ್ಸ್ ಯೂಸ್ ಮಾಡ್ಕೋಬೋದು. ಫ್ರೀ ಇದ್ದಾಗೆಲ್ಲ ಅಪ್ಲೈ ಮಾಡಿ. ಆದಷ್ಟು ಹೇರ್ ಕೇರ್ ಮಾಡಿದ್ರೆ, ನಾನು ಹೇರ್ ಸ್ಮೂತ್ನಿಂಗ್ ಮಾಡಿಸ್ಕೊಂಡಿರೋದ್ರಿಂದ ಫುಲ್ ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪನಾದರೂ ನ್ಯಾಚುರಲ್ ರೆಮಿಡೀಸ್ ಬೇಕಾಗುತ್ತೆ. ಈ ಥರ ಎಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಟೈ ಮಾಡ್ಕೋತೀನಿ. ನನ್ನ ಹೇರ್ ಸ್ವಲ್ಪ ತಿಕ್ಕಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದು ಸ್ವಲ್ಪ ಶಾರ್ಟೇಜ್ ಆಯಿತು, ಪರವಾಗಿಲ್ಲ ಅಂದ್ಬಿಟ್ಟು ಅಪ್ಲೈ ಮಾಡಿಕೊಂಡೆ. 1 ಅವರ್ ಆಗಿಬಿಟ್ಟು ಸ್ನಾನ ಮಾಡಿದೆ. ಒಳ್ಳೆಯದು. 1 ಅವರ್ ಬಿಟ್ಟು ಪರವಾಗಿಲ್ಲ, ಬಟ್ 1/2 ಅವರ್ ಇದ್ರೂ ಸಾಕಾಗುತ್ತೆ. ಅದನ್ನೇ ಸ್ನಾನ ಮಾಡ್ಬೋದು. ನೀವು ಯಾವ ಶಾಂಪು ಕಂಡೀಷ್ನರ್ ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಬೋದು. ನಾನು ಹೇರ್ ಸ್ಮೂತಿಂಗ್ ಮಾಡಿಸ್ಕೊಂಡಿರೋದ್ರಿಂದ ಹೇರ್ ಸ್ಮೂತಿಂಗ್ ಲಾರಿಯಲ್ ತೊಗೊಂಡಿರೋದ್ರಿಂದ ಲಾರಿಯಲ್ ಶಾಂಪು ಕಂಡೀಷ್ನರೇ ಯೂಸ್ ಮಾಡ್ತೀನಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ನೀವು ಅದು ಯೂಸ್ ಮಾಡ್ಕೋಬೋದು. ಮೇ ಬಿ ನಾನು ವಾಯ್ಸ್ ಓವರ್ ಕೊಡ್ತೀನಿ ಅನಿಸುತ್ತೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಗಾಡಿಗಳು ಸೌಂಡ್ ಆಗ್ತಾ ಇದೆ. ಚೂರು ನಿಂತ್ಕೊಬಿಟ್ಟಿದೆ. ಒನ್ ಅವರ್ ಆದಮೇಲೆ ಏರ್ ವಾಶ್ ಮಾಡ್ಕೊಂಡು ಸ್ನಾನ ಮಾಡಿ ಇವಾಗ ಬಿಡಿಸ್ಕೊತಾ ಇದ್ದೀನಿ. ಸಿಕ್ಕೇನು ಜಾಸ್ತಿ ಆಗೋದಿಲ್ಲ. ಕಂಡೀಷ್ನರ್ ಎಲ್ಲ ಯೂಸ್ ಮಾಡೋದ್ರಿಂದ ಫುಲ್ ಸಾಫ್ಟ್ ಆಗಿರುತ್ತೆ ಕೂದಲು. ಆದರೂ ಹೇರ್ ಫಾಲ್ ಆಗುತ್ತೆ ನಂದು ಸ್ವಲ್ಪ. ಅಂದರೆ ನನ್ನ ಧೃತಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರೋದ್ರಿಂದ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಸ್ವಲ್ಪ ಆಗ್ತಾಯಿದೆ. ನಾನೇನು ಅದಕ್ಕೆ ತಲೆ ಕೆಡಿಸ್ಕೊತಾ ಇಲ್ಲ. ಹೇರ್ ಎಷ್ಟು ಫಾಲ್ ಆಗ್ತಾಯಿದೆಯೋ ಅದೇ ಥರ ಗ್ರೋನು ಆಗ್ತಾಯಿದೆ. ನೋಡ್ಬೋದು ನೀವು ಎಷ್ಟು ಹೇರ್ ಸ್ಮೂತಾಗಿದೆ, ಸಿಲ್ಕಿ ಆಗಿದೆ ಅಂತ. ಡ್ರೈನೆಸ್ ಕಮ್ಮಿ ಮಾಡುತ್ತೆ ಮತ್ತು ಹೇರ್ ಫಾಲ್ನು ಕಮ್ಮಿ ಮಾಡುತ್ತೆ ಇದು ಹೇರ್ ಪ್ಯಾಕು. ನೀವು ಒಂದ್ಸಲ ಟ್ರೈ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಅಷ್ಟು ರಿಸಲ್ಟ್ ಗೊತ್ತಾಗಲ್ಲ. ವೀಕ್ಲಿ 2 ಯೂಸ್ ಮಾಡಿ. ನೀವು 1 ಮಂತಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೇಗನ್ನಿಸ್ತು ಇದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಆಷಾಢ ಶುಕ್ರವಾರ ಆಗಿರೋದ್ರಿಂದ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡ್ಕೋತಾ ಇದ್ದೀನಿ. ಮನೇಲಿ ಬೆಳಗ್ಗೆ ಪೂಜೆ ಮಾಡೋಗಿದ್ರು. ನಾನು ಇವಾಗ ಸಂಜೆ ಎಲ್ಲ ಫ್ರೆಶ್ ಅಪ್ ಆಗಿ ಸಂಜೆ ಮಾಡ್ಕೋತಾ ಇದ್ದೀನಿ. ನಾನು ಪೂಜೆ ಮಾಡಬೇಕಾದ್ರೆ ಧೃತಿ ಮಲ್ಕೊಬಿಟ್ಟಿದ್ಲು. ಅವಳು ಮಲ್ಕೊಂಡಿದ್ರೆ ಆರಾಮಾಗಿ ನಾನು ಪೂಜೆ ಏನಾದರೂ ಮಾಡ್ಕೋಬೋದು. ಅವಳು ಎದ್ದಿದ್ರೆ ನನಗೇನೂ ಮಾಡ್ಕೊಳಕ್ಕಾಗಲ್ಲ ಕೆಲಸ. ಅವಳನ್ನ ಮಲಗಿಸಿ ಆಮೇಲೆ ನಾನು ಪೂಜೆ ಮುಗಿಸ್ಕೊಂಡೆ.
ಪೂಜೆ ಮುಗಿಸ್ಕೊಂಡು ಆಚೆ ಬಂದು ನೋಡಿದ್ರೆ ಧೃತಿನ ಅಲ್ಲೇ ಸೋಫಾ ಮೇಲೆ ಮಲಗಿಸಿದೆ. ರೂಮಲ್ಲಿ ಮಲಗಿಸಿದ್ರೆ ಎದ್ಬಿಟ್ಲು. ಅದಕ್ಕೆ ಆ ಸೋಫಾ ಮೇಲೆ ಬಂದು ಮಲಗಿಸಿದ್ರೆ ಈ ಥರ ಬಂದು ಉಲ್ಟಾ ಮಲ್ಕೊಂಡಿದ್ದಾಳೆ. ಆಲ್ಮೋಸ್ಟ್ ಉಲ್ಟಾನೇ ಮಲ್ಕೋತಾಳೆ ಅವಳು. ಆಮೇಲೆ ಸಂಜೆ ಎಲ್ಲ ಬಂದಮೇಲೆ ಸೊಪ್ಪೆಲ್ಲ ತೊಗೊಬಂದಿದ್ರು ಮಮ್ಮಿ. ಅವ್ರು ಸೊಪ್ಪೆಲ್ಲ ಸೋಸ್ತಾಯಿದ್ರು. ಧೃತಿನೂ ಅಲ್ಲೇ ಆಟ ಆಡ್ತಾಯಿದ್ಲು. ಹಾಗೆ ಮೀಶೋಯಿಂದ ನಾನು ಇದು ಕಿಚನ್ಗೆ ಅಂಟಿಸೋದು ಗ್ರೀನ್ ವಾಲ್ಪೇಪರ್ ತರಿಸಿದ್ದೆ. ಅದನ್ನು ಸುಮ್ಮನೆ ಸ್ವಲ್ಪ ತರಿಸಿದ್ದೆ, ನೋಡೋಣ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೂ ಸ್ವಲ್ಪ ಆರ್ಡ್ರ್ ಮಾಡ್ಕೋಬೇಕು, ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೊಂಡಿದ್ದೆ ಅಷ್ಟೇ, ಬರೀ ಒಂದು ಶೀಟ್ ಮಾಡ್ಕೊಂಡಿದ್ದೆ. ಆಮೇಲೆ ರಾಗಿ ಮಿಲ್ ಮಾಡಿಸೋದಿತ್ತು ಅಂದ್ಬಿಟ್ಟು ರಾಗಿ ಮಿಲ್ಗೆ ಹೋಗಿದ್ವಿ. ಅಮಾವಾಸ್ಯೆ ಆಗಿರೋದ್ರಿಂದ ಹಂಗೆ ಬರ್ತಾ ಅವಳಿಗೆ ಬಾಲಗ್ರಹ ಹಾಕ್ಸೋದು ಇತ್ತು. ಬಾಲಗ್ರಹ ಹಾಕ್ಸ್ಬೇಕಾದ್ರೆ ವೀಡಿಯೋ ಮಾಡ್ಕೊಳ್ಳಿಲ್ಲ. ಅವ್ರು ಏನಕ್ಕೆ ವೀಡಿಯೋ ಮಾಡ್ಕೊತೀರಾ ಅಂತ ಹೇಳ್ತಾರೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳಿಲ್ಲ. ಬಾಲಗ್ರಹನೂ ಹಾಕಿಸ್ಕೊಂಡು ರಾಗಿನೂ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ 9:15 ಆಗೋಗ್ಬಿಟ್ಟಿತ್ತು. ಬರೀ ಸೊಪ್ಪು ಬೇಳೆ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಹೋಗಿದ್ವಿ ಅಷ್ಟೇ ಕುಕ್ಕರಲ್ಲಿ. ಅದು ಬೆಂದಿತ್ತು. ಅದು ಬೇಯೋಷ್ಟೊತ್ತಿಗೆ ಬರೋಣ ಅಂದ್ಬಿಟ್ಟು ಹೋಗಿದ್ವಿ. ಸ್ವಲ್ಪ ಲೇಟೇ ಆಗೋಯಿತು. ಬಂದಮೇಲೆ ಸೊಪ್ಪು ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ಹೋದ್ವಿ. ಧೃತಿ ಏನಾದ್ರು ಮುದ್ದೆ ತಿರುಗ್ಬೇಕಾದ್ರೆ ಅವಳು ನಾನು ತಿರುಗ್ತೀನಿ ಬಿಡು ಅಂತ ಅವಳು ಈ ಥರ ಆಟ ಆಡ್ತಾಳೆ. ಮುದ್ದೆ ಜೊತೆ ಸೊಪ್ಪು ಸಾಂಬಾರು ಮತ್ತು ಅದ್ರ ಜೊತೆ ಸೊಪ್ಪಿನ ಪಲ್ಯ, ಮಾವಿನಕಾಯಿ ಇದ್ಬಿಟ್ರೆ ಇನ್ನೇನು ಬೇಕು ಹೇಳಿ, ಅದೇ ಸ್ವರ್ಗ ಅನಿಸುತ್ತಲ್ವಾ. ಇದು ಬೇರೆ ಊಟ ಏನು ತಿಂದರೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ಈ ಥರ ಮುದ್ದೆ ಊಟದ ಮುಂದೆ. ಈ ಚಳಿಗೆ ಒಂದೊಳ್ಳೆ ಮುದ್ದೆ ಊಟ ಸೂಪರಾಗಿರುತ್ತಲ್ವ. ಊಟ ಹಾಕ್ಕೊಂಡು ನನ್ನ ಹಸ್ಬೆಂಡ್ಗೆ ಊಟ ಕೊಟ್ಟೆ. ಅವ್ರಿಗೂ ಹೊಟ್ಟೆ ಹಶ್ವಾಗಿತ್ತು. ಊಟ ಮಾಡೋಷ್ಟೊತ್ತಿಗೆ ನಾವು 10 ಗಂಟೆ ಆಗೋಗ್ಬಿಟ್ಟಿತ್ತು. ಬಂದು ಅಡುಗೆ ಮಾಡಿಕೊಂಡು ಮಮ್ಮಿ ಮುದ್ದೆ ಮಾಡೋಷ್ಟೊತ್ತಿಗೆ 10 o'clock ಆಗೋಗ್ಬಿಟ್ಟಿತ್ತು. ಆಮೇಲೆ ನಾವು ಎಲ್ಲ ಊಟ ಮುಗಿಸ್ಕೊಂಡು ಧೃತಿ ಜೊತೆ ಸ್ವಲ್ಪ ಹೊತ್ತು ನಾವು ಡೈಲಿ ಅವಳ ಜೊತೆ 1 hour ಆದರೂ ಆಟ ಆಡಲೇಬೇಕು. 1 hour ಎಲ್ಲ ಆಟ ಆಡಿದ್ಮೇಲೆ ಅವಳು ಆಮೇಲೆ ಮಲ್ಕೋತಾಳೆ. ಅವ್ರ ಅಪ್ಪನ ಜೊತೆ ನನ್ನ ಜೊತೆ ಮುದ್ದು ಮಾಡ್ಕೊಂಡು ಆಟ ಆಡ್ತಾಳೆ. ಆ ಟೈಮಲ್ಲಿ ನಾವು ಮೊಬೈಲ್ನೂ ಯೂಸ್ ಮಾಡೋ ಹೋಗಿಲ್ಲ. ಮೊಬೈಲ್ನೆಲ್ಲ ಕಿತ್ತು ಬಿಸಾಕ್ತಾಳೆ, ಇಲ್ಲ ಕಿತ್ತಿಟ್ಕೋತಾಳೆ. ಓಕೆ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋ ಬೇಕಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ವ್ಯೂಸ್ ಆದರೆ ನನಗೆ ಮಾಡೋಕ್ಕೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಂಟೆಂಟ್ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗಾಯ್ಸ್. ಬಾಯ್, ಟೇಕ್ ಕೇರ್.